ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸ್ತಾ ಏನು ಹೇಳ್ತಾನೆ ಹೇಳಿದರೆ, ಫಲಾಸಕ್ತಿ ಇಲ್ಲದೆ ನೀನು ಕರ್ಮ ಮಾಡುವಂಥದ್ದು ಅನಿವಾರ್ಯ ಅಂತ ಹೇಳಿದ ಮೇಲೆ ನಿನ್ನ ಬುದ್ಧಿಯನ್ನು ಸಮತ್ವದಲ್ಲಿ ಇರಿಸಿ ಕರ್ಮ ಮಾಡು. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್യോ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥ ಕರ್ಮಾಣಿ ಕುರು. ಯೋಗ ಅಂತ ಹೇಳಿದರೆ ಇಲ್ಲಿ ಬುದ್ಧಿಯೋಗ, ಅಥವಾ ಇಲ್ಲಿ ಹೇಳೋದು ಸಮತ್ವ ಯೋಗ. ಮನಸ್ಸನ್ನು ಸಮತ್ವದಲ್ಲಿ ಇಡುವಂಥದ್ದು ಯೋಗ. ಫಲಾಪೇಕ್ಷೆಯಲ್ಲಿ ಇಲ್ಲದೆ ಕರ್ಮ ಮಾಡುವಂಥದ್ದು ಯೋಗ ಅಲ್ವಾ. ಆ ರೀತಿ ಮಾಡು. ಇಲ್ಲಿ ಏನು ಹೇಳ್ತಾರೆ, ಸಂಗಂ ತ್ಯಕ್ತ್ವ. ಸಂಘ ಅಂದರೆ ಅಟ್ಯಾಚ್ಮೆಂಟ್ ಅನ್ನುವಂಥದ್ದನ್ನು ಬಿಟ್ಟುಬಿಡು. ಇದು ಕರ್ಮದ ಫಲ ಹೀಗೆ ಇರಬೇಕು ಅನ್ನುವಂಥ ಅಟ್ಯಾಚ್ಮೆಂಟ್ ಬೇಡ. ಆಮೇಲೆ ಸಿದ್ಧಿ ಅಸಿದ್ಧೋ ಸಮೋಭೂತ್ವ. ನಿನ್ನ ಮನಸ್ಸು ಸಮತ್ವದಲ್ಲಿರಲಿ. ಮನಸ್ಸು ಯಾವುದೇ ರೀತಿಯ ಫಲ ಬಂದರೂ ವಿಚಲಿತರಾಗದೇ ಇರಲಿ ಅಂತ ಹೇಳ್ಕೊಂಡು, ಮನಸ್ಸು ಈಗ ಹೇಳ್ದಲ್ವ, ಈಶ್ವರಾರ್ಪಿತಂ ಕರ್ಮ ನೇಚ್ಛಯಾಕೃತಂ ಕರ್ಮ ಅಂತ ಹೇಳಿಕೊಂಡು, ಫಲಾಪೇಕ್ಷೆ ಇಲ್ಲದೆ ಮಾಡಿದಂಥ ಕರ್ಮ ಯಾವಾಗ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ಮೇಲೆ ಸಿಗುವಂಥದ್ದೇನಿದೆ ಅದು ಪ್ರಸಾದ. ಪ್ರಸಾದ ಅನ್ನುವಂಥದ್ದು ಸಿಕ್ಕಿದಾಗ ಅದನ್ನು ಸಮಾಧಾನವಾಗಿ ಸ್ವೀಕರಿಸುವಂಥದ್ದು. ಯಾವಾಗ ನಮಗೆ ಕರ್ಮಫಲದಲ್ಲಿ ಆಸಕ್ತಿ ಇಲ್ವೋ ಆವಾಗ ಫಲವನ್ನು ಸಹಜವಾಗಿಯೇ ನಾವು ಸಮತ್ವ ಬುದ್ಧಿಯಿಂದ ಸ್ವೀಕಾರ ಮಾಡ್ತೀವಿ, ಅಂದರೆ ಸಮಾನವಾದ ಮನಸ್ಸಿನಿಂದ. ಯಾವಾಗ ಮನಸ್ಸು ಸಮಾಧಾನವಾಗಿರ್ತದೋ ಆವಾಗ ನಮ್ಮ ಕರ್ಮದಲ್ಲಿ ಸಾಮರ್ಥ್ಯ ಜಾಸ್ತಿ ಆಗ್ತದೆ. ಇವಾಗ ಹೇಳಿದಾಗೆ ಮನಸ್ಸಿನ ಸ್ಥಿತಿಯನ್ನು ನಾವು ಬದಲಾಯಿಸಿಕೊಳ್ಳುವಂಥದ್ದು ಅಷ್ಟೇ ಇರೋದು. ಕರ್ಮ ನಾವು ಮಾಡುವಂಥದ್ದು ಈ ಕರ್ಮದನ್ನು ಬದಲಾಯಿಸುವಂಥದ್ದಿಲ್ಲ. ಕರ್ಮ ಮಾಡಬೇಕು, ನಿಸ್ವಾರ್ಥ ಕರ್ಮ, ಆಮೇಲೆ ಫಲಾಪೇಕ್ಷೆ ರಹಿತವಾದ ಕರ್ಮ. ಈ ರೀತಿ ಕರ್ಮ ಯಾವಾಗಲೂ ಮಾಡುವಾಗ ನಾವು ಶಾಸ್ತ್ರವಿಹಿತ ಕರ್ಮವನ್ನೇ ನಾವು ಮಾಡ್ತೇವೆ. ಒಂದು ಕರ್ತವ್ಯ ಕರ್ಮ, ಉದಾಹರಣೆಗೀಗ ಮಕ್ಕಳಾಗಿ ತಂದೆ ತಾಯಿಯರನ್ನು ನೋಡಿಕೊಳ್ಳುವಂಥದ್ದು ಕರ್ತವ್ಯ ಕರ್ಮ. ಅದರಲ್ಲಿ ಮತ್ತೆ ಫಲಾಪೇಕ್ಷೆ ಅನ್ನುವಂಥದ್ದಿಲ್ಲ, ನಾನು ಮಾಡಿದೆ ಅನ್ನುವಂಥ ಶ್ರೇಷ್ಠತೆಯೂ ಇಲ್ಲ. ಈಗಿನ ಪರಿಸ್ಥಿತಿ ಬೇರೆ. ತಂದೆ ತಾಯಿಯನ್ನು ಮಕ್ಕಳು ಮನೆಯಿಂದ ಹೊರಗೆ ಹಾಕ್ತಾರೆ, ಅದು ಬಹಳ ದೊಡ್ಡ ಪಾಪ ಅಲ್ವಾ. ಈ ತಂದೆ ತಾಯಿಯನ್ನು ನೋಡಿಕೊಳ್ಳುವಂಥದ್ದು ಕರ್ತವ್ಯ ಕರ್ಮ. ಕರ್ತವ್ಯ ಕರ್ಮವನ್ನು ಮಾಡುವುದರಲ್ಲಿ ಫಲಾಪೇಕ್ಷೆ ಅನ್ನುವಂಥದ್ದು ಬಯಸುವಂಥದ್ದು ಇಲ್ಲವೇ ಇಲ್ಲ. ಆದರೆ ನಾವು ಬೇರೆಯವರಿಗೆ ಸಹಾಯ ಮಾಡುವಂಥ ಕರ್ಮ ಏನು ಮಾಡಿದಾಗ ಕೂಡ ಫಲಾಪೇಕ್ಷೆಯನ್ನು ರಹಿತವಾಗಿ ಮಾಡುವಂಥದ್ದು, ಫಲದಲ್ಲಿ ಒಂದು ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಬಿಟ್ಟು ಮಾಡುವಂಥದ್ದು. ಇನ್ನು ಸಮತ್ವ ಅನ್ನುವಂಥದ್ದು ಪರಮಾತ್ಮನ ಸ್ವರೂಪ ಅಂತ ಹೇಳ್ತಾರೆ. ಅಂದರೆ ಜೀವನದಲ್ಲಿ ನಮಗೆ ಅನೇಕ ದ್ವಂದ್ವಗಳು ಬರ್ತದೆ. ಕರ್ಮ ಮಾಡಿದಾಗ ಸಿದ್ಧಿ ಅಸಿದ್ಧ್ಯೋಹ ಅಂತ ಹೇಳಿದರು, ಆದರೆ ಕೆಲವೊಮ್ಮೆ ಆರೋಗ್ಯ ಅನಾರೋಗ್ಯ, ಅಥವಾ ಮಾನ ಅಪಮಾನ, ಅಥವಾ ಲಾಭ ನಷ್ಟ, ಈ ರೀತಿಯಾಗಿ ಅನೇಕ ದ್ವಂದ್ವಗಳು ಇರ್ತದೆ. ಸೊ ಈ ಸಮತ್ವ ಬುದ್ಧಿಯನ್ನು ನೀನು ಬೆಳೆಸ್ಕೊಳ್ಬೇಕು. ಬರೀ ಕರ್ಮಯೋಗಿ ಆಗಿ ಅಂತ ಹೇಳಿದ್ರೆ, ಭಕ್ತಿಯೋಗಿಯ ಲಕ್ಷಣ ಹೇಳುವಾಗಲೂ ಭಗವಂತ ಹೇಳೋದು, ಯಾರ ಬುದ್ಧಿ ಸಮತ್ವದಲ್ಲಿದೆಯೋ, ಸಮ ದುಃಖ ಸುಖ ಕ್ಷಮಿ ಅಂತ ಹೇಳ್ದಾನೆ. ಸುಖ ದುಃಖದಲ್ಲಿ ಸಮಾನವಾಗಿರುವಂಥದ್ದು. ಕೆಲವೊಮ್ಮೆ ಮಾನ ಅಪಮಾನಗಳು ಅಲ್ವಾ, ಒಂದು ಮೊದಲೇ ಹೇಳಿದ ಹಾಗೆ ಎಲ್ಲೋ ಬಂದು ಹೋಗಿರುವಂಥದ್ದು, ಯಾವುದು ಶಾಶ್ವತವಾದದ್ದಲ್ಲ ಅಂತ ಹೇಳಿ ಕಳ್ಕೊಳ್ಳುವಂಥದ್ದು. ಇನ್ನೊಂದು, ಇದು ನಾನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಆಗಿದೆ, ಅವನು ಏನು ಕೊಟ್ಟರು ಇದು ಅವನ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡುವಂಥದ್ದು. ಅದು ಸುಖ ದುಃಖ ಏನು ಬೇಕಾದರೂ ಆಗ್ಬೋದು, ಏನು ಬಂದರೂ ಅದನ್ನು ಸಮಾನವಾಗಿ ಸ್ವೀಕಾರ ಮಾಡುವಂಥದ್ದು. ಸೊ ಈ ರೀತಿ ಮಾಡಿದ ಕರ್ಮ ಕೂಡ ಬಂಧನಕ್ಕೆ ಸಿಲುಕಿಸುವುದಿಲ್ಲ. ಸಾಮಾನ್ಯವಾಗಿ ಮನುಷ್ಯ ಏನು ಮಾಡ್ತಾನೆ ಅಂತ ಹೇಳಿದರೆ, ತಾನು ತನ್ನಲ್ಲಿ ಅಪೂರ್ಣ ಆದ್ದರಿಂದ ತಾನೇನೋ ಗಳಿಸ್ಬೇಕು ಅಂತ ಹೇಳಿ ಕರ್ಮ ಮಾಡ್ತಾನೆ ಅಲ್ವಾ. ಲೌಕಿಕವಾಗಿ ಏನೇನೋ ಗಳಿಸಬೇಕು ಅಂತ ಏನೆಲ್ಲ ಕಷ್ಟಪಡ್ತಾರೆ ಈಗ ಅಲ್ವಾ. ಎಲ್ಲರೂ ಕಷ್ಟಪಡ್ತಾನೆ ಇದ್ದಾರೆ, ಓಡ್ತಾನೆ ಇದ್ದಾರೆ. ಯಾರಿಗೂ ಸಮಯ ಅನ್ನುವಂಥದ್ದೇ ಇಲ್ಲ. ಇವತ್ತು ಭಾನುವಾರ ಆದರೂ ಸಹ ರೋಡಲ್ಲಿ ಫುಲ್ ಜನ ಇರ್ತಾರೆ. ಏನೋ ಎಲ್ಲರೂ ಕೆಲಸ ಮಾಡೋದು, ಅಥವಾ ಇವತ್ತು ವಿಶ್ರಾಂತಿ, ಏನು ಮಾಡ್ತಾನೇ ಇರ್ತಾರೆ.
ಅಂದರೆ ಏನು, ಹೊರಗಿನ ವಸ್ತುಗಳಲ್ಲಿ ತನ್ನ ಸುಖ ಇದೆ ಅಂತ ಹೇಳ್ಕೊಂಡು ಅರಸಿಕೊಂಡು ಹೋಗ್ತಾರೆ. ಆದರೆ ಕರ್ಮದಲ್ಲಿರುವಂಥ ಫಲ ಅನ್ನುವಂಥದ್ದು ಅದು ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು. ಪ್ರಪಂಚದ ಯಾವುದೇ ವಸ್ತುಗಳಲ್ಲಿ ಸುಖ ಶಾಶ್ವತವಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಅದು ಕ್ಷಣಿಕ. ಅಂದರೆ ನಾನೊಂದು ವಾಸನಾ ಪ್ರೇರಿತರಾಗಿ ಒಂದು ಕರ್ಮ ಮಾಡಿದೆ, ಆ ಕರ್ಮಕ್ಕೊಂದು ಫಲ ಸಿಕ್ಕಿತು. ಆ ಫಲ ಅನ್ನುವಂಥದ್ದು ನನಗೆ ಸುಖವನ್ನು ಕೊಟ್ಟಿತು. ಸುಖವನ್ನು ಕೊಟ್ಟರಿಂದ ಏನಾಗ್ತದೆ, ಮತ್ತೆ ಅದೇ ಕರ್ಮ ಪುನಃ ಮಾಡ್ತೇನೆ. ಕರ್ಮಫಲ ಕರ್ಮಬಂಧನ, ನಾನು ಅದನ್ನು ಮಾಡ್ತಾ ಹೋಗ್ತೇನೆ. ಕರ್ಮಬಂಧನ, ನಾನು ಅದನ್ನು ಮತ್ತೆ ಮಾಡಬೇಕು ಅಂತ ಒಂದು ನನ್ನಲ್ಲಿ ಮಾನಸಿಕವಾಗಿ ಒತ್ತಡ ಥರ, ಅದು ಬೇಕು ನನಗೆ, ಅದು ಬೇಕು ಅಂತ ಹೇಳಿದೆ. ಯಾಕೆ ಹೇಳಿದೆ, ಈಗ ಸಿಕ್ಕಿರುವಂಥ ಸುಖ ಏನಿದೆ ಅದು ಶಾಶ್ವತವಾದದ್ದಲ್ಲ, ಕ್ಷಣಿಕ. ಹಾಗಾಗಿ ಏನು ಮಾಡಬೇಕು, ಮತ್ತೆ ಮಾಡಬೇಕು. ಸೊ ಕರ್ಮಫಲ ಕರ್ಮಬಂಧನ ಮತ್ತು ಕರ್ಮ, ಅದು ಮತ್ತೆ ಒಂದೊಂದು ಕರ್ಮ ಮಾಡುವಂತೆ ಪ್ರೇರೇಪಿಸ್ತದೆ. ಆದರೆ ಇಲ್ಲಿ ಪರಮಾತ್ಮ ಹೇಳಿದಂಥ ಸೂತ್ರವನ್ನು ನಾವು ಉಪಯೋಗಿಸೋದಾದರೆ, ನಾನು ಮಾಡಿದಂಥ ಕರ್ಮದ ಫಲ ಬಂತು, ಸಂತೋಷ, ಬರಲಿಲ್ಲ, ಓಕೆ, ಸುಖ ದುಃಖ ಎರಡನ್ನು ಸಮಾನವಾಗಿ ಸ್ವೀಕರಿಸಿದಾಗ ಅಲ್ಲಿ ಮತ್ತೆ ಪುನಃ ನಾನು ಆ ಕರ್ಮ ಮಾಡಬೇಕು ಅನ್ನುವಂಥ ಒತ್ತಡ ಇರುವುದಿಲ್ಲ ಮನಸ್ಸಿನಲ್ಲಿ. ಆಯಿತು, ಮಾಡಿದ ಕರ್ಮ ಮುಗಿತು. ಆ ರೀತಿಯಾಗಿ ಕರ್ಮ ಬಂಧನದಿಂದ ಮೋಕ್ಷವನ್ನು ಪಡೆಯುವ, ಅಥವಾ ಮೋಕ್ಷದ ಕಡೆಗೆ ಅಥವಾ ಕರ್ಮಬಂಧನದಿಂದ ಮುಕ್ತಿಯನ್ನು ಪಡೆಯುವ ದಾರಿ ಅಂತ ಹೇಳ್ಕೊಂಡು. ಸೊ ಹೀಗಾಗಿ ಈ ರೀತಿ ಕರ್ಮ ಮಾಡಲಿಕ್ಕೆ ಏನಾದರೂ ಮನಸ್ಸಿನ ತಯಾರಿ, ಮನಸ್ಸಿಗೆ ನಾನು ಹೇಳುವಂಥದ್ದು ಈ ರೀತಿಯಾಗಿ. ಇವಾಗ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ, ಇವಾಗ ಸ್ಕೂಲಲ್ಲಿ ಒಬ್ಬರು ಟೀಚರ್ ಇದ್ದಾರೆ. ಟೀಚರ್ನ ಒಂದು ಕರ್ತವ್ಯ ಪಾಠ ಮಾಡುವಂಥದ್ದು ಅವರ ಕರ್ತವ್ಯ. ಅವರ ಪೂರ್ತಿ ಶ್ರಮವನ್ನು ಹಾಕಿ ಪಾಠ ಮಾಡ್ತಾರೆ. ಪ್ರತಿಯೊಂದು ವಿದ್ಯಾರ್ಥಿಯೂ ಚೆನ್ನಾಗಿ ಕಲಿಬೇಕು ಅಂತ, ಪ್ರತಿಯೊಂದು ವಿದ್ಯಾರ್ಥಿಗೂ ಅರ್ಥ ಆಗಬೇಕು ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಆದರೆ ಕೆಲವು ಮಕ್ಕಳಿಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಆದರೆ ಅವರು ತಮ್ಮ ಪೂರ್ತಿ ಶ್ರಮವನ್ನು ಹಾಕಿದ ಮೇಲೂ ಅವನಿಗೆ ಅರ್ಥ ಆಗದಿದ್ದರೆ ಆವಾಗ ದುಃಖ ಪಡುವಂಥದ್ದಿಲ್ಲ. ಯಾಕೆ ಹೇಳಿದ್ರೆ, ನಾನು ನನ್ನ ಕಡೆಯಿಂದ ಪೂರ್ತಿ ಶ್ರಮವನ್ನು ಹಾಕಿದ್ದೇನೆ, ನನ್ನ ಕರ್ತವ್ಯಕ್ಕೆ ನಾನು ಸರಿಯಾದ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ, ಆದರೂ ಅದು ಫಲ ಬರಲಿಲ್ಲ. ಈ ವಿದ್ಯಾರ್ಥಿ ನನಗೆ ಇಷ್ಟೇ ಮಾರ್ಕ್ಸ್ ತಗೋಬೇಕು ಅಂತ ನನ್ನದು ಎಕ್ಸ್ಪೆಕ್ಟೇಷನ್ ಇದ್ದರೆ ಆವಾಗ ದುಃಖ ಆಗ್ತದೆ. ಆದರೆ ನನ್ನ ಪೂರ್ತಿ ಶ್ರಮ ಹಾಕಿ ಆಗಿದೆ, ಅವರ ಶ್ರಮ ಪಡಲಿಲ್ಲ ಅಥವಾ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಆವಾಗ ದುಃಖ ಬರೋದಿಲ್ಲ. ಅದು ನಮಗೆ ಈಗ ದುಃಖ ಸುಖ ಆಗುವಂಥದ್ದೇನಿದೆ ಅದೇ ಕರ್ಮಬಂಧನ. ಸೊ ಯಾವಾಗ ಸುಖ ದುಃಖ ಆಗೋದಿಲ್ವೋ ಆವಾಗ ಬಂಧನ ಇಲ್ಲ. ಸಮತ್ವ ಅಂತ ಹೇಳಿದರೆ ಇದು, ಅಂದರೆ ಮಾಡುವಂಥ ಕರ್ಮ ನಿಷ್ಠೆಯಿಂದ ಮಾಡು, ಅದರಲ್ಲಿ ಯಾವ ರೀತಿ ಫಲ ಬರ್ತದೆ ಅದನ್ನು ಆ ರೀತಿ ನೀನು ಸ್ವೀಕಾರ ಮಾಡು ಅಂತ ಹೇಳ್ಕೊಂಡು. ಆದರೆ ಈ ಸಮತ್ವ ಅನ್ನುವಂಥದ್ದು ಬಹಳ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಉದಾಹರಣೆಗೆ ಇವಾಗ ಅನಾರೋಗ್ಯ ಕೂಡ ಕರ್ಮದ ಫಲನೇ ಅಂತ ಹೇಳ್ತಾರೆ. ನಾವು ನನ್ನ ಶರೀರವನ್ನು ನಾನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಕೆಲವೊಮ್ಮೆ ಅನಾರೋಗ್ಯ ಬರ್ತದೆ. ಬಂದಾಗ ಅದಕ್ಕೆ ಯಾವ ರೀತಿ ಉಪಚಾರ ಮಾಡಬೇಕು. ಆದರೆ ಅದು ಸರಿಯಾಗಿ ಅದಕ್ಕೆ ರಿಸಲ್ಟ್ ಬರಲಿಲ್ಲ ಅಂತ ಹೇಳಿದರೆ ಆಗ ದುಃಖ ಪಡುವಂಥದ್ದಿಲ್ಲ. ಇದು ಶರೀರದ ಧರ್ಮ ಅಥವಾ ಶರೀರದ ಕರ್ಮ ಅಂತ ಹೇಳ್ಕೊಂಡು ಬಿಡುವಂಥದ್ದು ಸಮತ್ವ. ಅಥವಾ ಕೆಲವೊಮ್ಮೆ ಮಾನ ಅಪಮಾನ ಆಗ್ತದೆ. ಏನಾದರೂ ಒಂದು ಕಡೆಯಲ್ಲಿ ತಪ್ಪು ಅಭಿಪ್ರಾಯದಿಂದಾಗಿ ಯಾರಾದರೂ ನಮಗೆ ಕೆಟ್ಟ ಮಾತು ಅಥವಾ ಅವಮಾನದ ಮಾತುಗಳನ್ನು ಆಡ್ಬೋದು. ಸೊ ಆವಾಗ ಮಾತಾಡಿದಾಗ ಅದು ಅವರ ಮನಸ್ಸಿನ ವಿಚಾರ. ಒಬ್ಬರು ಮಹಾತ್ಮರು ಹಾಗೆ ಹೇಳಿದ್ರು ಏನು ಅವರ ಹತ್ರ ಬಂದು ಯಾರೋ ಹೇಳಿದ್ರು ನೀವು ತುಂಬ ಒಳ್ಳೆಯವರು ಅಂತ ಹೇಳಿದರು. ಅದಕ್ಕೆ ಅವ್ರು ಹೇಳಿದ್ರು ಅದು ನಿಮ್ಮ ಮನಸ್ಸಿನ ವಿಚಾರ. ನಿಮ್ಮ ಮನಸ್ಸಿನ ವಿಚಾರ ಈ ನಿಮಿಷದಲ್ಲಿದ್ದದ್ದು ಇನ್ನೊಂದು ನಿಮಿಷಕ್ಕೆ ಬದಲಾಗಬಹುದು. ಆದ್ದರಿಂದ ನಾನು ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಯಾಕೆಂದರೆ ನಾಳೆ ನೀವು ನನ್ನನ್ನು ಬಂದು ಕೆಟ್ಟವನು ಅಂತಲೂ ಬೈಬೋದು. ಸೊ ಇದು ಯಾವುದು ಶಾಶ್ವತವಾದದ್ದಲ್ಲ ಮತ್ತು ಸತ್ಯ ಕೂಡ ಅಲ್ಲ. ಯಾಕೆ ಹೇಳಿದ್ರೆ ನಾನು ಇದಕ್ಕಿಂತ ಬೇರೆ ಅಂತ ತಿಳ್ಕೊಳ್ಳೋದು. ಈಗ ಹೇಳಿದಿಲ್ಲ, ನಾನು ನನ್ನದು ಅನ್ನುವಂಥದ್ದು ಬಿಟ್ಟು ನಾವು ನಿಂತಾಗ, ಅದರಲ್ಲಿ ಕರ್ತೃತ್ವ ಆಸಕ್ತಿ ಇಲ್ಲದಾಗ ಆವಾಗ ಮನಸ್ಸು ಸಮತ್ವದಲ್ಲಿರ್ತದೆ. ನಾನು ಒಬ್ಬರು ಡಾಕ್ಟ್ರನ್ನು ನೋಡಿದೆ, ನನಗೆ ನಿಜವಾಗಿ ಆಶ್ಚರ್ಯ ಆಗ್ತದೆ. ತುಂಬ ಒಳ್ಳೆಯ ಡಾಕ್ಟ್ರು. ಅವರ ಕೈಯಿಂದ ಔಷಧಿ ತಗೊಳ್ಬೇಕಂತ ಎಷ್ಟೆಷ್ಟು ದೂರದಿಂದ ಜನ ಬರ್ತಿದ್ರು, ಗಂಟೆಗಟ್ಟಲೆ ಕಾಯ್ತಾಯಿದ್ರು. ಆದರೆ ಅಷ್ಟೊಂದು ಜನ ರೋಗಿಗಳು ಅವರನ್ನು ಕಾಯ್ತಾಯಿದ್ರು. ಪ್ರತಿಯೊಬ್ಬರನ್ನು ಅಷ್ಟೇ ಸಮಾಧಾನದಿಂದ ಪರೀಕ್ಷೆ ಮಾಡಿ ಅಷ್ಟು ಚೆನ್ನಾಗಿ ಅವರು ಔಷಧಿ ಕೊಡ್ತಾಯಿದ್ರು. ನನಗೆ ಆಶ್ಚರ್ಯ ಏನಂದರೆ, ಒಂದು ಸಲ ಅಂತೂ ನಾವು ಹೋದಾಗ ಅವರು ಎಮರ್ಜೆನ್ಸಿ ವಾರ್ಡಲ್ಲಿದ್ದರು, ಕ್ಯಾಶುಯಾಲಿಟಿಯಲ್ಲೇನೋ ಇದ್ದರು. ಸೊ ನನಗೆ ವೆಯ್ಟ್ ಮಾಡಿಸೋದು ಬೇಡ ಅಂತ ನನ್ನನ್ನು ಒಳಗೆ ಕರೆದ್ರು. ನಾನು ನೋಡಿ ನನಗೆ ನಿಜವಾಗಿ ಆಶ್ಚರ್ಯ ಆಯಿತು. ಏನಂತ ಹೇಳಿದರೆ, ಅವರು ಸುತ್ತ
ಎಷ್ಟೊಂದು ಜನ ಡಾಕ್ಟರ್ಸ್ ಅಸಿಸ್ಟೆಂಟ್ಸ್ ಎಲ್ಲ ಇದ್ದಾರೆ, ಈ ಪೇಷಂಟ್ ಹೀಗೆ, ಈ ಪೇಷಂಟ್ ಹೀಗೆ, ಇವರಿಗೆ ಪ್ರತಿಯೊಬ್ಬರಿಗೂ ಸಮಾಧಾನದಿಂದ ಎಲ್ಲರಿಗೂ ಸರಿಯಾದ ಏನು ಉಪಚಾರ ಮಾಡಬೇಕು, ಏನು ಟ್ರೀಟ್ಮೆಂಟ್ ಮಾಡಬೇಕಂತ ಹೇಳ್ತಾಯಿದ್ರು. ಮತ್ತು ಅಷ್ಟೇ ಕೂಲಾಗಿ ನಾನು ಏನಾಗಿದೆ ನಿಮಗೆ ಅಂತ ಹೇಳ್ಕೊಂಡು ನನ್ನನ್ನು ಟ್ರೀಟ್ಮೆಂಟ್ ಮಾಡುವಾಗಲೂ ಅಷ್ಟೇ ಸಮಾಧಾನ, ಅಷ್ಟೇ ಏಕಾಗ್ರತೆ. ಸೊ ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಪರಮಾತ್ಮನ ಈ ಉಪದೇಶದಿಂದ ನಡೆದಂತೆ ಮಾಡಿದ್ರೆ ಸಾಧ್ಯ. ಸಮತ್ವ ಭಾವ. ಯಾರು ಒಬ್ಬ ರೋಗಿ, ಇವನು ಶ್ರೀಮಂತ ಬಡವ ಅನ್ನುವಂಥ ಭೇದ ಇಲ್ಲ, ಅಥವಾ ಇವರು ನಮಗೆ ಗೊತ್ತಿದ್ದವರು ಅಥವಾ ಪರಿಚಯ ಇಲ್ಲದವರು ಅಂತ ಭೇದ ಇಲ್ಲ. ಎಲ್ಲರಿಗೂ ಒಂದೇ ರೀತಿಯಾದ ಉಪಚಾರ. ಆ ರೀತಿಯಾಗಿ ಅವರು ಮಾಡಿದಾಗ ಅವರ ಕೆಲಸದಲ್ಲಿ ಉತ್ಕೃಷ್ಟತೆ ಬರ್ತದೆ, ಆ ಸಮತ್ವ ಬರ್ತದೆ. ಆ ಸಮತ್ವದಲ್ಲಿದ್ದಂಥ ಮನಸ್ಸೇನಿದೆ ಅದು ಅಲ್ಲಿ ವಿಶೇಷವಾದ ಸಾಮರ್ಥ್ಯ ಬರ್ತದೆ. ಹೀಗೆ ಹೇಳಿದಲ್ಲ, ಸಮತ್ವ ಅನ್ನುವಂಥದ್ದು ಪರಮಾತ್ಮನ ಸ್ವರೂಪ ಅಂತ ಹೇಳ್ಕೊಂಡು, ಸಮತ್ವ ಅನ್ನುವಂಥದ್ದು ಪರಮಾತ್ಮನ ಸ್ವರೂಪ ಆದಾಗ ಆ ಸ್ವರೂಪದಲ್ಲಿ ಅವನು ನಿಲ್ತಾನೆ, ಅದನ್ನು ಅರಿತಾನೆ, ಅಂದರೆ ತನ್ನನ್ನು ಅವನಲ್ಲಿ ಸಮರ್ಪಿಸಿಕೊಳ್ತಾನೆ. ಆದ್ದರಿಂದ ಕರ್ಮಯೋಗಿಯ ಲಕ್ಷಣ, ಇಲ್ಲಿ ಹಿಂದೆ ಹೇಳಿದಾಗೆ ಕರ್ಮಯೋಗಿಯ ಲಕ್ಷಣ ಏನು ಅಂತ ಹೇಳಿದರೆ, ಯಾವುದೇ ಕೆಲಸ ಮಾಡುವಾಗ ಸಮಾಧಾನದಿಂದ ಮಾಡುವಂಥದ್ದು, ಬಂದಿರುವಂಥ ಫಲವನ್ನು ಸಮಾನ ಭಾವದಿಂದ ಸ್ವೀಕರಿಸುವಂಥದ್ದು. ಆಮೇಲೆ ಸಂಗಮ್ ತ್ಯಕ್ತ್ವ, ಅಟ್ಯಾಚ್ಮೆಂಟ್ ಇಲ್ಲ, ಇದು ನನಗೆ, ಇದು ನನ್ನವರು ಅನ್ನುವಂಥ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಸಂಗಮ್ ತ್ಯಕ್ತ್ವ ಮಾಡಿದರೂ ಮತ್ತೇನು ಚೆನ್ನಾಗಿ ಮಾಡುವಂಥದ್ದು. ಮುಕ್ತ ಸಂಘ ಸಮಾಚಾರ ಅಂತ ಹೇಳ್ತಾನೆ ಭಗವಂತ ಮುಂದೆ. ಏನಂತ ಹೇಳಿದರೆ ಅಟ್ಯಾಚ್ಮೆಂಟ್ ಇಲ್ಲದೆ ಮಾಡಿದಾಗಲೂ ಏನೋ ಒಂದು ಮಾಡಿದ್ರಾಯಿತು ಅಂತ ಹೇಳಿ ಮಾಡುವಂಥದ್ದಲ್ಲ, ಚೆನ್ನಾಗಿ ಮಾಡಬೇಕು. ಪ್ರತಿಯೊಂದು ಕೆಲಸ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಮಾಡಬೇಕು. ಅದು ಒಬ್ಬ ಕರ್ಮಯೋಗಿಯ ಲಕ್ಷಣ. ಸೊ ಹಾಗಾಗಿ ಲೌಕಿಕ ಸುಖ ಆಸಕ್ತಿ ಗಳಿಕೆಗಾಗಿ ಏನೇ ಮಾಡಿದರೂ ಅದು ಶಾಶ್ವತವಾದದ್ದಲ್ಲ, ಅದು ಕ್ಷಣಿಕ. ಅದರಿಂದ ಅದು ನಾವು ಮತ್ತೆ ಮತ್ತೆ ಕರ್ಮ ಮಾಡಬೇಕಾಗ್ತದೆ. ಆದರೆ ಈ ನಿಷ್ಕಾಮ ಭಾವದಿಂದ ಮಾಡಿದಂಥ ಕರ್ಮದಿಂದ ಏನು ಆಂತರಿಕ ಶಾಂತಿ, ಅಂತಃಕರಣ ಶುದ್ಧಿ ಅನ್ನುವಂಥದ್ದು ಏನಾಗ್ತದೆ, ಅದು ನಮಗೆ ನಿಜವಾದ ಆನಂದವನ್ನು ಕೊಡುವಂಥದ್ದು. ಅದು ನಮ್ಮನ್ನು ಬಂಧನಕ್ಕೆ ಒಳಪಡಿಸೋದಿಲ್ಲ, ಮತ್ತೆ ಮತ್ತೆ ಕರ್ಮ ಮಾಡಬೇಕು ಅಂತ ಅನಿಸೋದಿಲ್ಲ. ಆದರೆ ಮಾಡುವಂಥ ನನ್ನ ಪಾಲಿಗೆ ಏನು ಬಂದಿದೋ, ಏನು ಕರ್ತವ್ಯ ಕರ್ಮ, ನಿಯತಂ ಕರ್ಮ ಅಂತ ಹೇಳಿದೆ, ಕರ್ತವ್ಯ ಕರ್ಮ, ಹೀಗೆ ಇನ್ನು ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ಎಲ್ಲ ಕರ್ಮಗಳು ನಾನು ಮಾಡ್ತಾ ಇದ್ದೇನೆ. ಮಾಡ್ತಾ ಇದ್ದರೂ ಸಹ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ಆಸಕ್ತಿ ರಹಿತನಾಗಿ ಪರಮಾತ್ಮ ತಾನು ಈ ರೀತಿ ಕರ್ಮ ಮಾಡಿ ತೋರಿಸ್ತಾನೆ. ಯಾಕೆ ಹೇಳಿದರೆ, ಯಾವುದೇ ನಾವು ಕರ್ಮ ಮಾಡಿದರೆ ಅದರಿಂದ ಏನೋ ಗಳಿಸ್ಬೇಕಂತ ಮಾಡ್ತೇವೆ, ಅಥವಾ ಇದು ಮಾಡದೇ ಇದರಿಂದ ಏನೋ ಕಳ್ಕೊಳ್ಬೋದು ಅನ್ನೋ ಭಯದಿಂದ ಮಾಡ್ತೇವೆ. ಆದರೆ ಅದು ಎರಡೂ ಇಲ್ಲ. ಇದು ಮಾಡದೇ ಇರೋದ್ರಿಂದ ನನಗೇನು ನಷ್ಟನೂ ಇಲ್ಲ, ಮಾಡಿದರೆ ಆಗಬೇಕಾದದ್ದು ಏನಿಲ್ಲ. ಆದರೆ ನಾನು ಕೆಲಸ ಮಾಡ್ತೇನೆ, ಮಾಡುವಂಥ ಕೆಲಸ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ನಿಷ್ಠೆಯಿಂದ ನಾನು ಮಾಡ್ತೇನೆ. ಸೊ ಹಾಗಾಗಿ ಸಮತ್ವವನ್ನು ಕಾಪಾಡಿಕೊಳ್ಳುವಂಥದ್ದೇನಿದೆ, ಸಮತ್ವಂ ಯೋಗ ಉಚ್ಯತೆ. ಹೆಚ್ಚಿನ ಸಲ ಏನಾಗ್ತದೆ, ನಾವೇನೋ ಒಂದು ಪ್ಲ್ಯಾನ್ ಮಾಡಿರ್ತೇವೆ, ಏನೋ ಕೆಲಸ ಹೀಗೆ ಆಗಬೇಕು ಅಂತ ಹೇಳಿ ಆಲೋಚನೆ ಮಾಡಿರ್ತೇವೆ, ಆದರೆ ಆ ಥರ ಆಗೋದಿಲ್ಲ. ಈಗ ಹೇಳಿದಾಗೆ ನಾವೊಂದು ಕೆಲಸ ಮಾಡಬೇಕಾದ್ರೆ ಅನೇಕರ ಸಹಕಾರ ಅದರಲ್ಲಿ ಅಗತ್ಯ ಇದೆ. ನಾವು ಈಗಂತೂ ನಮಗೆ ಹೊರಗಿನ ಅವಲಂಬನೆಗಳು ಜಾಸ್ತಿ, ಎಲ್ಲ ಕೆಲಸವನ್ನು ನಾವು ಮಾಡೋದಿಲ್ಲ. ಒಂದೊಂದು ಸಲ ಕೆಲಸದವ್ರು ಬರೋವಾಗ ಲೇಟ್ ಆಗ್ತದೆ, ಕೆಲಸದವರ ಮೇಲೆ ಅವಲಂಬನೆ. ಅವ್ರು ಬಂದಾಗ ಅವ್ರು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವೋ, ಹೇಳಿದ ಹಾಗೆ ಅರ್ಥ ಆಗ್ತದೋ ಇಲ್ವೋ, ಕೆಲವೊಮ್ಮೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು, ಅಥವಾ ಹೇಳಿದ ಸಮಯಕ್ಕೆ ಬರೋದಿಲ್ಲ. ಸೊ ಆವಾಗ ನಾವು ಏನು ಮಾಡಬೇಕು, ನಮ್ಮ ಕೈಯಲ್ಲಿ ಏನು ಮಾಡಬೇಕು ಆ ಕರ್ಮವನ್ನು ಮಾಡ್ತಾ ಹೋಗಬೇಕು. ಮತ್ತು ಇಲ್ಲಿ ಇನ್ನೊಂದು ವಿಚಾರ ಹೇಳುವಂಥದ್ದೇನಿದೆ, ಎಷ್ಟು ನಾವು ಅವಲಂಬನೆಯನ್ನು ಹೊಂದಿದೆವೋ ಅಷ್ಟು ನಮಗೆ ಕಷ್ಟ ಜಾಸ್ತಿ. ಅವಲಂಬನೆಯೇ ದುಃಖಕ್ಕೆ ಕಾರಣ, ಅಥವಾ ಅವಲಂಬನೆಯೇ ಬಂಧನ ಅಂತ ಕೂಡ ಹೇಳ್ತಾರೆ. ಸೊ ನಾವು ಹೊರಗಿನ ವಸ್ತುಗಳ, ವಿಷಯಗಳ ಮೇಲೆ, ವ್ಯಕ್ತಿಗಳ ಮೇಲೆ ನಮ್ಮ ಸುಖಕ್ಕೆ ನಾವು ಇದ್ದರೆ, ಅವಲಂಬಿಸಿಕೊಂಡಿದ್ದರೆ, ಆವಾಗ ಆ ವ್ಯಕ್ತಿಗಳಲ್ಲಿ ಇಲ್ಲೇನು ಹೇಳ್ತಾರೆ, ಅವರು ಕಳೆದು ಹೋಗಬಹುದು, ಪರಿಸ್ಥಿತಿ ಬದಲಾಗಬಹುದು, ಈ ರೀತಿಯಾದ ಬೇರೆ ಬೇರೆ ಭಯ ಇರ್ತದೆ. ಈಗ ಅರ್ಜುನನಿಗಾಗಿರೋದೇ ತಾನೇ, ಇವರು ನನ್ನ ಸಂಬಂಧಿಕರು, ಇವರು ಹಿರಿಯರು, ಇವರನ್ನು ನಾನು ಗೌರವಿಸಬೇಕು, ಇವರನ್ನು ಕಳೆದುಕೊಂಡ್ರೆ ನಾನು ಹೇಗೆ ಅಂತ ಕಳೆದುಕೊಳ್ಳುವ ಭಯ. ಈ ಅಟ್ಯಾಚ್ಮೆಂಟ್, ಈ ರಾಗದಿಂದಾಗಿ ಈ ಶೋಕ ಮೋಹ ಅನ್ನುವಂಥದ್ದು ಇರುವಂಥದ್ದು. ಆದರೆ ಅರ್ಜುನನಿಗೆ ಇಲ್ಲಿ ಹೇಳೋ ಉದ್ದೇಶನೇ, ನೀನು ರಾಗವನ್ನು ಬಿಟ್ಟು ನೀನು ಕರ್ಮ ಮಾಡು, ಅಟ್ಯಾಚ್ಮೆಂಟ್ ಬಿಟ್ಟು ಕರ್ಮ ಮಾಡು ಅಂತ ಹೇಳುವಂಥದ್ದು. ಹರಿ ಓಂ.